ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಅಕೌಂಟ್, ಡಿಮ್ಯಾಟ್ ಅಕೌಂಟ್, PF, ಇನ್ಶೂರೆನ್ಸ್, ಟ್ಯಾಕ್ಸಸ್, ಮ್ಯೂಚುವಲ್ ಫಂಡ್ ಪ್ರತಿಯೊಂದಕ್ಕೂ ನಾಮಿನಿನ ಆಡ್ ಮಾಡಲೇಬೇಕು. ಏನು ಈ ನಾಮಿನಿ ಅಂದ್ರೆ, ಒಬ್ಬ ವ್ಯಕ್ತಿ ಅಕಸ್ಮಾತ್ ಆಗಿ ಏನಾದ್ರೂ ಸಾವನ್ನಪ್ಪಿದರೆ ಆ ವ್ಯಕ್ತಿ ಹತ್ತಿರುವ ದುಡ್ಡು, PF, ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ಸ್ ಮುಂತಾದವುಗಳು ಯಾರಿಗೆ ಹೋಗಬೇಕು ಮತ್ತು ಎಷ್ಟು ಹೋಗಬೇಕು ಅಂತ ಅವರ ಡೀಟೇಲ್ಸ್ ನ ಬರೆಯೋದೇ ಈ ನಾಮಿನಿ ಡೀಟೇಲ್ಸ್. ಅದೇ ತರನೇ PF ನಾವು ನಾಮಿನಿನ ಆಡ್ ಮಾಡಲೇಬೇಕು. ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಈ ನಾಮಿನಿ ಡೀಟೇಲ್ಸ್ ನ PF ಗೆ ಆಡ್ ಮಾಡಲೇಬೇಕು. ಇಲ್ಲಾಂದ್ರೆ ನೀವು PF ನ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಮತ್ತೆ ಮುಂದೆನೂ ಕಷ್ಟ ಆಗ್ಬೋದು. ನೀವೇನಾದ್ರೂ ಹೊಸದಾಗಿ ಕಂಪ್ನಿನ ಸೇರ್ಕೊಂಡಿದ್ರೆ ಅಥವಾ ನೀವು ಆಲ್ರೆಡಿ ಇರೋ PF ಇನ್ನು ನಾಮಿನಿನ ಆಡ್ ಮಾಡಿಲ್ಲ ಅಂದ್ರೆ ನಾನು ಹೇಳೋ ಪ್ರೊಸೀಜರ್ ನ ಫಾಲೋ ಮಾಡಿ ವಿತಿನ್ 3 minutes ಅಲ್ಲಿ ನೀವು ಈ ನಾಮಿನಿ ಡೀಟೇಲ್ಸ್ ನ ಫಿಲ್ ಮಾಡ್ಕೋಬಹುದು. ನೀವು ಗೂಗಲ್ ಅಲ್ಲಿ UAN ಲಾಗಿನ್ ಅಂತ ಟೈಪ್ ಮಾಡಿ, ಅಲ್ಲಿ ಬಂದಿರುವ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ, ಇಲ್ಲಿ ಪಾಪಪ್ ಬರುತ್ತೆ, ಓಕೆ ಕೊಡಿ. ನಿಮ್ಮ UAN ನಂಬರ್ ನ ಎಂಟರ್ ಮಾಡಿ ಇಲ್ಲಿ. ಅದಾದ್ಮೇಲೆ ಪಾಸ್ವರ್ಡ್ ನ ಟೈಪ್ ಮಾಡಿ, ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುವ ನಂಬರು ಅದು ಹೆಂಗಿದ್ರೆ ಹಂಗೇನೆ ಟೈಪ್ ಮಾಡಿ ಸೈನ್ ಇನ್ ಕೊಡಿ. ಇಲ್ಲಿ ನಿಮ್ಗೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ, ಆ OTP ನ ಇಲ್ಲಿ ಎಂಟರ್ ಮಾಡಿ, ಮತ್ತೆ ಇನ್ನೊಂದ್ಸಲ ಕ್ಯಾಪ್ಚಾನ ಟೈಪ್ ಮಾಡಿ, ಅಲ್ಲಿ ಮೇಲ್ಗಡೆ ಏನ್ ಕೊಟ್ಟಿರ್ತಾರ ಅದೇ ತರ ಮತ್ತೆ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ನಾಮಿನೇಷನ್ ನ ಸೆಲೆಕ್ಟ್ ಮಾಡಿ. ಅಲ್ಲಿ ಹ್ಯಾವಿಂಗ್ ಎ ಫ್ಯಾಮಿಲಿ ಅಂತಿದೆಯಲ್ಲ ಅಲ್ಲಿ ಎಸ್ ಕೊಡಿ. ಮತ್ತೆ ಕೆಳಗಡೆ ಅಲ್ಲಿ ಆಧಾರ್ ನಂಬರ್ ನ ಎಂಟರ್ ಮಾಡಿ, ನೆಕ್ಸ್ಟ್ ಹೆಸರನ್ನ ಎಂಟರ್ ಮಾಡಿ, ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಅವ್ರು ಯಾವಾಗ ಹುಟ್ಟಿದ್ದಾರೆ ಅಂತದನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಜೆಂಡರ್ ನ ಸೆಲೆಕ್ಟ್ ಮಾಡಿ, ಮೇಲ್ ಆರ್ ಫಿಮೇಲ್. ಅದಾದ್ಮೇಲೆ ರಿಲೇಷನ್, PF ಹೋಲ್ಡರ್ಗೆ ಇವರು ನಾಮಿನಿ ಏನ್ ಆಗ್ತಾರೆ ಅಂತ ರಿಲೇಷನ್ ಅಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಡ್ರೆಸ್, ಮೆಂಬರ್ದು ಮತ್ತೆ ನಾಮಿನಿದು ಇಬ್ಬರದು ಒಂದೇ ಅಡ್ರೆಸ್ ಇದ್ರೆ ಅಲ್ಲಿ ಸೇಮ್ ಆಸ್ ಮೆಂಬರ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಕೆಳಗಡೆ ಎಂಟರ್ ಮಾಡಿ. ಅದಾದ್ಮೇಲೆ ನೀವು ಫೋಟೋನ ಅಪ್ಲೋಡ್ ಮಾಡಬೇಕು. ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸಿಸ್ಟಮ್ ಅಲ್ಲಿ ಇರುವ ಫೋಟೋನ ಸೆಲೆಕ್ಟ್ ಮಾಡಿ. ಅಲ್ಲಿ ನಿಮ್ದು ಫೋಟೋ ಬರುತ್ತೆ, ಅಲ್ಲಿ ಫೋಟೋ ಬಂದ್ಮೇಲೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಅಪ್ಲೋಡ್ ಫೋಟೋಗ್ರಫಿ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಓಕೆ ಕೊಡಿ. ಮತ್ತೆ ಇನ್ನೊಂದ್ಸಲ ಓಕೆ ಕೊಡಿ. ಅಷ್ಟೇ, ಫೋಟೋ ಅಪ್ಲೋಡ್ ಆಯ್ತು ಇವಾಗ. ನೆಕ್ಸ್ಟ್ ನೀವು ಅಲ್ಲಿಂದು ಬಾಕ್ಸ್ ಇದೆಯಲ್ಲ, ಬಾಕ್ಸ್ ನ ಕ್ಲಿಕ್ ಮಾಡಿ ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡ್ಬೋದು ಫ್ಯಾಮಿಲಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಅಲ್ಲಿ ಮೇಲೆ ಪಾಪಪ್ ಬಂದಿದೆ. ನೆಕ್ಸ್ಟ್ ನೀವು ಕೆಳಗಡೆ ಬಂದು ನಾವು ಇವಾಗ ಆಡ್ ಮಾಡಿರೋ ಡೀಟೇಲ್ಸ್ ಕೆಳಗಡೆ ಅಲ್ಲಿ ಇರುತ್ತೆ, ಅದನ್ನ ನಾವು ಸೆಲೆಕ್ಟ್ ಮಾಡಿ, ಇವತ್ತು ಟೋಟಲ್ ಅಮೌಂಟ್ ಆಫ್ ಶೇರ್ ಅಂತಿದೆ, ಅಲ್ಲಿ ಎಷ್ಟು ಪರ್ಸೆಂಟೇಜ್ ಹೋಗ್ಬೇಕು ಅಂದ್ರೆ ಟೋಟಲ್ 100% ಅಂತ ಹೋಗ್ಬೇಕು. ನೀವು ಬೇಕಂದ್ರೆ ಇನ್ನೊಂದು ನಾಮಿನಿನ ಆಡ್ ಮಾಡಿಬಿಟ್ಟು ಇಬ್ರಿಗೂ 50-50 ಅಂತ ಪರ್ಸೆಂಟೇಜ್ ಕೂಡ ಹಾಕ್ಬೋದು. ನೆಕ್ಸ್ಟ್ ಸೇವ್ EPF ನಾಮಿನೇಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ EPF ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಬಂದಿದೆ ನೋಡಿ. ಆಡ್ ಮಾಡಿರೋ ಡೀಟೇಲ್ಸ್ ಅಲ್ಲಿ ಬಂದಿರುತ್ತೆ, ನಾವು ಅಲ್ಲಿ ವ್ಯೂ ಮಾಡಬಹುದು, ಏನಾದ್ರು ಚೇಂಜಸ್ ಬೇಕಂದ್ರೆ ಎಡಿಟ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಸೈನ್ ಮಾಡಬೇಕು, ಸೈನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ಬಂದಿರುವ ಒಂದು ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ನಾಮಿನಿಯ ಆಧಾರ್ ನಂಬರ್ನ ಎಂಟರ್ ಮಾಡಿ, ಮತ್ತೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTP ನ ಅಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಅಲ್ಲೊಂದು ಬಾಕ್ಸ್ ಇದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಅಷ್ಟೇ, ಸೈನ್ ಮುಗೀತು. ನೆಕ್ಸ್ಟ್ ಇನ್ನೊಂದ್ಸಲ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ, ನಾಮಿನೇಷನ್ ನ ಕ್ಲಿಕ್ ಮಾಡಿ, ಅಲ್ಲಿ ನೋಡ್ಬೋದು ನಾಮಿನೇಷನ್ ಸಕ್ಸಸ್ಫುಲ್ ಅಂತ ಬಂತು. ಈ ಯೂಸ್ಫುಲ್ ಇನ್ಫಾರ್ಮೇಶನ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಬೇಕಾದ್ರೆ ಈ ನಾಮಿನಿ ಡೀಟೇಲ್ಸ್ ನ ಆಡ್ ಮಾಡ್ಕೋತಾರೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬೈ.